ಮಹಾನಟಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿರುವ ಸ್ಪರ್ಧಿಗಳಿಗೆ ದಿನದಿಂದ ದಿನಕ್ಕೆ ಹೊಸ ಟಾಸ್ಕ್ಗಳನ್ನು ನೀಡಲಾಗ್ತಾ ಇದೆ. ಅಂತೆಯೇ ಈ ವಾರ ಸಮಾಜಕ್ಕೆ ಮಾದರಿಯಾಗಿ ಜೀವನ ನಡೆಸುತ್ತಿರುವಂತಹ ಮಹಿಳೆಯರನ್ನು ಆಯ್ಕೆ ಮಾಡಿಕೊಂಡು ಅವರಂತೆಯೇ ಮಹಾನಟಿ ವೇದಿಕೆ ಮೇಲೆ ಸ್ಪರ್ಧಿಗಳು ನಟಿಸಬೇಕಾಗಿತ್ತು. ಅಂತಹದ್ದೊಂದು ಟಾಸ್ಕ್ ಬಂದಾಗ ಮೈಸೂರಿನಿಂದ ಬಂದಿರುವ ಸ್ಪರ್ಧಿ ರಿಯಾ ಆಯ್ಕೆ ಮಾಡಿಕೊಂಡಿದ್ದು ಭಾಗ್ಯಲಕ್ಷ್ಮಿ ಎಂಬ 85 ವರ್ಷದ ವೃದ್ಧೆಯ ಬದುಕನ್ನು. 85 ವರ್ಷದ ಭಾಗ್ಯಲಕ್ಷ್ಮಿ ಅವರು ಈಗಲೂ ಪ್ರತಿನಿತ್ಯ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತುಕೊಂಡು ದೀಪದ ಬತ್ತಿಗಳನ್ನು ಮಾರಾಟ ಮಾಡ್ತಾರೆ. ಇಷ್ಟೊಂದು ವಯಸ್ಸಾದರೂ ಯಾರ ಹಂಗು ಇಲ್ಲದೆ ಸ್ವಾಭಿಮಾನದಿಂದ ಬದುಕು ಸಾಗಿಸುತ್ತಿರುವ ಭಾಗ್ಯಲಕ್ಷ್ಮಿ ಅವರ ಬದುಕಿನ ಕತೆ ಮಹಾನಟಿ ವೇದಿಕೆಯ ಮೇಲೆ ಪ್ರದರ್ಶನವಾಗಿದೆ. ಕೋಲಾರ ಮೂಲದ ಭಾಗ್ಯಲಕ್ಷ್ಮಿ ಅವರಿಗೆ 4 ಮಕ್ಕಳು ಇದ್ದ. ಒಬ್ಬ ಮಗನನ್ನು ಓದಿಸುವ ಸಲುವಾಗಿ ಬಹಳ ವರ್ಷಗಳ ಹಿಂದೆ ಬೆಂಗಳೂರು ಸೇರಿಕೊಂಡಿತ್ತು ಭಾಗ್ಯಲಕ್ಷ್ಮಿ ಅವರ ಕುಟುಂಬ. ಆದರೆ 25ನೇ ವಯಸ್ಸಿಗೆ ಮಗನ 2 ಕಿಡ್ನಿಗಳು ಫೇಲ್ ಆದವು. ಅದಕ್ಕಾಗಿ ಚಿಕಿತ್ಸೆಗೆ ಖರ್ಚು ಮಾಡಲು ಹಣವಿಲ್ಲದೆ ಸ್ವತಃ ಭಾಗ್ಯಲಕ್ಷ್ಮಿಯವರ ಮಗನಿಗೆ ತಮ್ಮ 1 ಕಿಡ್ನಿಯನ್ನು ದಾನ ಮಾಡಿ ಮಗನನ್ನು ಬದುಕಿಸಿಕೊಂಡಿದ್ದರು. ವಿಧಿ ಎಷ್ಟು ಕ್ರೂರಿ ಎಂದರೆ, ತಾಯಿಯಿಂದ ಕಿಡ್ನಿ ಪಡೆದು ಬದುಕಿದ್ದ ಮಗ 2 ವರ್ಷದ ಬಳಿಕ ಅಪಘಾತದಲ್ಲಿ ತೀರಿಕೊಂಡರು. ಮಗನ ಸಾವಿನ ನೋವಿನಲ್ಲೇ ಭಾಗ್ಯಲಕ್ಷ್ಮಿಯವರ ಪತಿ ಕೂಡ ನಿಧನರಾದರು. ಭಾಗ್ಯಲಕ್ಷ್ಮಿ ಅವರು ತಮ್ಮ 3 ಹೆಣ್ಣು ಮಕ್ಕಳಿಗೂ ಮದುವೆ ಮಾಡಿದ್ದಾರೆ. ಆದರೆ 2ನೇ ಮಗಳ ಪತಿ ಸಾಲಗಾರನಾಗಿದ್ದರಿಂದ ಅವರು ಪುನಃ ತಾಯಿ ಬಳಿ ಮರಳಿ ಬಂದಿದ್ದಾರೆ. ಮಗಳು ಮನೆಯಲ್ಲಿ ದೀಪದ ಬತ್ತಿಗಳನ್ನು ಮಾಡಿದರೆ ಅದನ್ನು ತಂದು ಭಾಗ್ಯಲಕ್ಷ್ಮಿಯವರು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಮಾರಾಟ ಮಾಡುತ್ತಾರೆ. ಈ ಬಗ್ಗೆ ಮಾತನಾಡುವ ಭಾಗ್ಯಲಕ್ಷ್ಮಿಯವರು, ನನ್ನ ಮಗಳಿಗೆ ನಾನು ತಾಯಿಯಾಗಿದ್ದೇನೆ, ನನ್ನ ಮಗಳೇ ನನಗೆ ತಾಯಿಯಾಗಿದ್ದಾಳೆ, ಯಾರಿಗೆ ಸಹಾಯ ಕೇಳಲಿ, ನನಗೆ ಸ್ವಾಭಿಮಾನ, ಕಷ್ಟಪಟ್ಟರೆ ಜೀವನ ಅಂತ ದೀಪದ ಬತ್ತಿ ಮಾರಾಟ ಮಾಡ್ತೀನಿ ಎಂದು ಕಣ್ಣೀರಿಟ್ಟರು ಭಾಗ್ಯಲಕ್ಷ್ಮಿ ಅವರ ಕಷ್ಟಗಳನ್ನು ಕಂಡು ಮರುಗಿದಂತಹ ನಿರೂಪಕಿ ಅನುಶ್ರೀ ವೇದಿಕೆ ಮೇಲೆ ಕಣ್ಣೀರಿಟ್ಟರು. ನಾನು ನಿಮಗೆ ಅಜ್ಜಿ ಅಂತ ಕರೆದೆ ಅಲ್ವಾ, ನಾನು ನಿಮ್ಮ ಮೊಮ್ಮಗಳು ಇದ್ದಂತೆ. ಇನ್ನು ಮುಂದೆ ನಿಮ್ಮ ಮನೆಯ ಬಾಡಿಗೆ ಕಟ್ಟುವ ಜವಾಬ್ದಾರಿ ನನ್ನದು. ನೀವು ಯಾವುದೇ ಮನೆಯಲ್ಲಿ ಇರಿ, ಆ ಮನೆಯ ಬಾಡಿಗೆಯನ್ನು ನಾನು ಕಟ್ಟುವೆ ಎಂದು ಭರವಸೆ ನೀಡಿದರು ಅನುಶ್ರೀ ಅವರು. ತಕ್ಷಣವೇ ವೇದಿಕೆ ಮೇಲೆ ಬಂದ ಮಹಾನಟಿ ಶೋನ ತೀರ್ಪುಗಾರ ನಿರ್ದೇಶಕ ತರುಣ್ ಸುಧೀರ್ ಅವರು ಕೂಡ ಅಜ್ಜಿಗೆ ಸಹಾಯ ಮಾಡುವುದಾಗಿ ಘೋಷಿಸಿದರು. ಅದನ್ನು ಅವರು ಬಹಿರಂಗವಾಗಿ ಹೇಳಲಿಲ್ಲ. ಆಗ ಅನುಶ್ರೀ ಅವರೇ ಭಾಗ್ಯಲಕ್ಷ್ಮಿ ಅವರಿಗೆ ಪ್ರತಿ ತಿಂಗಳು ದಿನಸಿ ಕೊಡಿಸುವುದಾಗಿ ತರುಣ್ ಹೇಳಿದ್ದಾರೆ ಎಂದು ವೇದಿಕೆ ಮೇಲೆ ಅನೌನ್ಸ್ ಮಾಡಿದರು. ಇದನ್ನೆಲ್ಲ ಕಂಡ ಭಾಗ್ಯಲಕ್ಷ್ಮಿ ಅವರ ಕಣ್ಣಲ್ಲಿ ಧನ್ಯತೆಯ ಕಣ್ಣೀರು ಮಾತ್ರ ಇತ್ತು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.